ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಜನಜಾಗೃತಿ ವೇದಿಕೆ ವತಿಯಿಂದ ಇವತ್ತು ಜನಜಾಗೃತಿ ಸಮಾವೇಶ ಮಾಡ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ನಾವು ಗಾಂಧಿ ಸ್ಮೃತಿ ಗಾಂಧಿ ಜಯಂತಿಯಂದು ನಾವು ವರ್ಷಾನುಗಟ್ಟಲೆ ಬೀದರ್ ಜಿಲ್ಲೆಯಾದ್ಯಂತ ಒಂದು 8 ದುಶ್ಚಟ ಮುಕ್ತ ಶಿಬಿರಗಳನ್ನು ಮಾಡಿದ್ದೇವೆ. ಅಂದರೆ ಯಾರು ಸರಾಯಿ ಕುಡಿದು ಜೀವನ ಹಾಳು ಮಾಡ್ಕೋತಾ ಇದ್ದಾರೆ ಅವರಿಗೆ ಒಂದೊಂದು ತಾಲೂಕಿನಲ್ಲಿ 150 ಜನರ ಕ್ಯಾಂಪ್ ಮಾಡಿ 8 ದಿವಸಗಳ ಕ್ಯಾಂಪ್ ಮಾಡಿ ಅವರಿಗೆ ಒಂದು ನವಜೀವನ ಮಾಡಬೇಕು, ನವಜೀವನದಾಗ ಬರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಧರ್ಮಸ್ಥಳದಿಂದ ಕ್ಯಾಂಪ್ ಮಾಡಿ ಮಾಡಿದ ಅವರೆಲ್ಲರ ಒಂದು ಕುಡಿತ ಬಿಟ್ಟಂತೆ ಎಲ್ಲ ಸಮಾಜದ ಕುಟುಂಬದವರು ಮತ್ತು ಅವರು ಎಲ್ಲರೂ ಇವತ್ತು ಸೇರಿ ನಾವು ದುಶ್ಚಟ ಬಿಟ್ಟಿವಿ. ಗಾಂಧಿ ಜಯಂತಿ ದಿವಸ ಒಂದು ಸಮಾಜಮುಖಿಯಾಗಿ ನಾವು ಹೋಗ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಇದು ಕಾರ್ಯಕ್ರಮ ಆಗ್ತಾಯಿದೆ. ನಮ್ಮ ವೀರೇಂದ್ರ ಹೆಗಡೆ ಅವರ ಸಂಕಲ್ಪ ಜೊತೆಗೆ ಇವತ್ತು ಎಲ್ಲ ನಮ್ಮ ಮಹಿಳಾ ಶಕ್ತಿ ಜೊತೆಗೆ ಯಾರು ಕುಡಿತ ಬಿಟ್ಟರೆ ಅವರೆಲ್ಲರೂ ಇವತ್ತು ಸಮಾವೇಶ ಆಗಿ ಯಾರು ಕುಡಿತ ಬಿಟ್ಟರೆ ಇವತ್ತು ಅವರಿಗೆ ರಂಗಮಂದಿರಲ್ಲಿ ಸನ್ಮಾನ ಮಾಡ್ತಾ ಇದ್ದೇವೆ. ಅವರು ಹೊಸ ಜೀವನ ಕಟ್ಕೋಬೇಕು ಅಂತ ಮಾಡ್ತಾ ಇದ್ದೇವೆ. ಜೊತೆಗೆ ನಿರಂತರವಾಗಿ ಈ ಕಾರ್ಯಕ್ರಮ ನಾವು ವರ್ಷಾನುಗಟ್ಟಲೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದೇವೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.